ನಾನು ಮುಖ್ಯಮಂತ್ರಿ ಆದ್ನಲ್ಲ ಮೊದಲನೇ ಸಾರಿ ಅನೇಕ ಭಾಗ್ಯಗಳನ್ನು ಮಾಡಿದೆ. ಅನೇಕ ಭಾಗ್ಯಗಳು. ಅನ್ನಭಾಗ್ಯ ಕಾರ್ಯಕ್ರಮ ಯಾಕೆ ಮಾಡಿದೆ? ಯಾಕಂತಂದ್ರೆ ನನಗೆ ಅನುಭವ ನಮ್ಮ ಊರಿನಲ್ಲಿ ಒಂದು 20% ಜನರಿಗೆ ನೀರು ಕೂತ್ಕೋ ನೀರಾವರಿ ಪ್ರದೇಶ ಇತ್ತು. ಇನ್ನು 80 ಜನಕ್ಕೆ ಕುಷ್ಕಿ ಜಮೀನು ಇರೋದು. ನಾನು ಸಣ್ಣ ಹುಡುಗ ಇದ್ದಾಗ ಯಾರ ಮನೇಲಿ ಅನ್ನ ಮಾಡ್ತಾರೆ, ಅನ್ನ ಮಾಡದಿದ್ದವ್ರ ಮನೆಯಲ್ಲಿ ಅನ್ನ ಮಾಡೋರ ಮನೆಗೆ ಹೋಗಿ ನಿಂತ್ಕೊಳ್ಳೋರು. ಒಂದು ತುತ್ತು ಅವ್ರ ಮಗುವಿಗೆ ಜ್ವರ ಬಂದರೆ, ಬೇದಿ ಆದರೆ ಅಥವಾ ನೆಗಡಿ ಆದರೆ ಈ ಥರ ಅನ್ನಕ್ಕೆ ಒಂದು ತುತ್ತು ಅನ್ನಕ್ಕೋಸ್ಕರ ನಿಂತ್ಕೊಳ್ಳೋರು. ಪಾಪ ಅವರು ಗೊಣಿಕಂದು ಕೊಡೋರು. ಯಾರು ಕೂಡ ಇನ್ನೊಬ್ಬರ ಮನೆ ಮುಂದೆ ಹೋಗಿ ನಿಂತ್ಕೋಬಾರ್ದು. ಒಂದು ತುತ್ತು ಅನ್ನಕ್ಕೋಸ್ಕರ ಇನ್ನೊಬ್ಬರ ಮನೆ ಮುಂದೆ ಹೋಗಿ ನಿಂತ್ಕೋಬಾರ್ದು, ಮರಳೊಡ್ಡಬಾರ್ದು. ಅದಕ್ಕೆ ಅನ್ನಭಾಗ್ಯ ಮಾಡಿದ್ರು. ನಾನು ಹೈಸ್ಕೂಲ್ ಸೆಕೆಂಡ್ ಇಯರ್ ವರೆಗೆ ಚಪ್ಪಲಿ ಹಾಕೊಂಡಿರ್ಲಿಲ್ಲ. ಹೈಸ್ಕೂಲ್ ಸೆಕೆಂಡ್ ಇಯರ್ಗೆ ಒಂದು ಜೊತೆ ಚಪ್ಪಲಿ ಹೊಲಿಸ್ಕೊಂಡೆ, 5 ರೂಪಾಯಿ ಕೊಟ್ಟು, ಇರ್ವಿನ್ ರೋಡ್ನಲ್ಲಿ, ಮೈಸೂರಿನಲ್ಲಿ. ಆ ಚಪ್ಪಲಿ ನನಗೆ SSLC ಮುಗಿಯೋವರೆಗೂ ಕೂಡ ಅದೇ ಚಪ್ಪಲಿ ಇದ್ದದು. ಅದಕ್ಕೋಸ್ಕರ ಶೂ ಭಾಗ್ಯ ಮಾಡಿದ್ದು ಕಾರ್ಯಕ್ರಮ ಜಾರಿಗೆ ತಗೊಬಂದು. ಎಲ್ಲರೂ ಶೂ ಹಾಕಬೇಕು. ಶೂ ಇಲ್ಲದೆ ಬರಬಾರದು. ಶ್ರೀಮಂತರ ಮಕ್ಕಳು ಹಾಕ ಬರ್ತವೆ, ಬಡವ್ರ ಮಕ್ಕಳು ಇಲ್ಲಿಂದ ಹಾಕತಾರೆ. ಅವ್ರ ಅಪ್ಪ ಅಮ್ಮನಿಗೆ ಸ್ಕೂಲು ಸೇರಿಸಿದ್ದೇ ದೊಡ್ಡದು. ಇನ್ನು ಅದಕ್ಕೋಸ್ಕರನೇ ಹಾಲು ಕೊಡ್ತಕ್ಕಂಥ ಕ್ಷೀರ ಭಾಗ್ಯ ಮಾಡಿದ್ದು. ಅದಕ್ಕೋಸ್ಕರನೇ ಪೌಷ್ಟಿಕಾಂಶ ಸಿಗಲಿ ಅಂತೇಳಿ ಮಾಡಿದ್ದು. ಈಗ ಮೊಟ್ಟೆ ಕೊಡ್ತಾ ಇದ್ದೀವಿ, 6 ದಿನ, ವಾರದಲ್ಲಿ 6 ದಿನ ಮೊಟ್ಟೆ ಕೊಡ್ತಾ ಇದ್ದೀವಿ. ಮೊಟ್ಟೆ ಕೊಡೋದು ಕೂಡ ಅದೇ ಉದ್ದೇಶಕ್ಕೆ, ಹಾಲು ಕೊಡ್ತಕ್ಕಂಥದ್ದು ಅದೇ ಉದ್ದೇಶಕ್ಕೆ. ಕ್ಷೀರಧಾರೆ ಮಾಡಿದ್ದು ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದು. ಯಾಕೆ ಮಾಡಿದೆ ಅಂತಂತಂದ್ರೆ ಅಸಮಾನತೆ ಹೋಗ್ಬೇಕಲ್ಲ. ಒಂದೇ ಸಾರಿ ಹೋಗಲ್ಲ ಅಸಮಾನತೆ, ಹಂತ ಹಂತವಾಗಿ ಹೋಗ್ಬೇಕಲ್ಲ. ಅದಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು. ಗೊತ್ತಾಯ್ತಾ ನಿನ್ಗೆ? ಈಗ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ನಲ್ಲಿ ತಿರ್ಗಾಡಕ್ ಮಾಡಿದೀವಿ. ಏನಮ್ಮ ನೀವೆಲ್ಲ ತಿರ್ಗಾಡ್ತಿದ್ರಿಲ್ಲ? ಹೆಣ್ಮಕ್ಳೆಲ್ಲ ಫ್ರೀಯಾಗಿ ತಿರ್ಗಾಡೋದು. ಸುಮಾರು 600 ಕೋಟಿ ಮಹಿಳೆಯರು ಫ್ರೀಯಾಗಿ ತಿರ್ಗಾಡಿದ್ದಾರೆ. ₹2,000 ಕೊಡೋದು ಹಿಂದೆ ಮಾಡಿದ್ರ? 1,26,00,000 ಮಹಿಳೆಯರಿಗೆ, 1,26,00,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ₹2,000 ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಜನಸಂಖ್ಯೆ ಎಷ್ಟಿರೋದು? 7 ಕೋಟಿ ಜನ. 7 ಕೋಟಿ ಜನರ ಮನೆ ಯಜಮಾನಿಯರಿಗೆ 1,26,00,000 ಮಹಿಳೆಯರು ಕೊಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇರೋದು ಅಂತಂದ್ರೆ ಅಸಮಾನತೆ ನಿವಾರಣೆ ಆಗಬೇಕು ಅಂತ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮಕ್ಕಳಿಗೆ ಅಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮುನಿಯಪ್ಪನವರು ಇಲ್ಲೇ ಇದ್ದಾರೆ. ಯಾಕೆ ಮಾಡಿದ್ದು? 1 ಕೋಟಿವರೆಗೆ ಕಾಂಟ್ರಾಕ್ಟ್ ರಿಸರ್ವೇಶನ್. ಅದು ನಮ್ಮ ತಪ್ಪುಗಳಾಗಿರ್ಬೋದು, ಆದರೆ ಆರ್ಥಿಕ ಶಕ್ತಿ ಬರಬೇಕಲ್ಲ. ಉದ್ದೇಶ ನೀವು ಮಿನಿಸ್ಟ್ರು, ನೀವು ಸರಿ ಮಾಡಬೇಕು. ಅವ್ರಿಗೆ ತೋರಿಸಿದ್ರೆ ಹೆಂಗೆ? ನೀವೇ ಅದು ಬೇರೆ. ಮಂತ್ರಿಮಂಡಲ ಅಂತಂದ್ರೆ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ.
ಗೊತ್ತಾಯ್ತಾ? ನಾವು ಅವ್ರಿಗೆ ಇನ್ನೊಬ್ರು ನಾವು ತೋರಿಸೋದು, ಅವ್ರಿಗೆ ಇನ್ನೊಬ್ರು ತೋರಿಸೋದು, ಆಮೇಲೆ ಹಿಂಗೆ ಯಾರು ಮಾಡಾಗಿಲ್ಲ, ಹಂಗೆ ಬಿಟ್ಬಿಡೋದು. ಅಂಬೇಡ್ಕರ್ ಹಂಗೆ ಮಾಡಿದ್ರ? ಅವ್ರ ಜವಾಬ್ದಾರಿ, ಇವ್ರ ಜವಾಬ್ದಾರಿ, ಎಲ್ಲರ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಜವಾಬ್ದಾರಿ. ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ. ಈಗ ನಾವು ಕಾರ್ಯಕ್ರಮ ಮಾಡ್ತೀವಿ, ಅದು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಬೇಕಲ್ಲ. ಆ ಇಂಪ್ಲಿಮೆಂಟ್ ಆಗೋದನ್ನು ನೋಡ್ಕೊಳ್ಳೋರು ಯಾರು? ಮಂತ್ರಿಮಂಡಲ, MLAಗಳು ಮತ್ತೆ ಜನ, ಅಧಿಕಾರಿಗಳು. ಸೊ ನಾನು ಇದಕ್ಕೆ ಬೇರೆ ಹೋಗ್ಬೇಕು, ಕಾಂಗ್ರೆಸ್ ಆಫೀಸ್ಗೆ ಹೋಗ್ಬೇಕು, ಅಲ್ಲಿ ಕೂಡ ಸಂವಿಧಾನ ಕೂತ್ಕೊಳ್ಳಿ, ಮಧ್ಯೆ ಮಧ್ಯೆ ಹೇಳಕ್ ಹೋಗ್ಬಿಡಿ, ಕೂತ್ಕೊಳ್ಳಿ. ಎಲ್ಲೆಲ್ಲ ಹೊರಟೋಗ್ಬಿಡ್ತದೆ ಚರ್ಚೆ. ಆಮೇಲೆ ನೀವು ಎಲ್ಲ ಕೂತ್ಕೊಳ್ಳಿ ಪ್ಲೀಸ್ ಸಿಟ್ ಡೌನ್. ನೋ it is not a constituent assembly. Please sit down. Please sit down. Okay. Please sit down. Please sit down. Please. Okay. Jai Bhim. ಅದರಿಂದ ಈ ಅಸಮಾನತೆ ತೊಲಗಿಸ್ತಕ್ಕಂಥ ಕೆಲಸವನ್ನ ಎಲ್ಲರೂ ಮಾಡಬೇಕು. ಮತ್ತೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾವು ಮಾಡದಂತ ಕಾರ್ಯಕ್ರಮಗಳು ದುರುಪಯೋಗದಾಗದಂತೆ ನೋಡ್ಕೋಬೇಕು ಅಲ್ವಾ? ಗೃಹ ಜ್ಯೋತಿ ಮಾಡಿದ್ದೀವಿ, ಯಾಕಂತಂದ್ರೆ ಆ ದುಡ್ಡೆಲ್ಲ ಉಳ್ಕೋಬೇಕಲ್ಲ. ಅದಕ್ಕೆ ಇದನ್ನ ನಾವು ಅಸಮಾನತೆ ತೊಡಗಿಸ್ಬೇಕು ಅನ್ನತಕ್ಕಂಥ ಉದ್ದೇಶ. ಅಸಮಾನತೆ ತೊಡಗಿಸದೆ ಹೋದರೆ ನಮ್ಮ ದೇಶದಲ್ಲಿ ಬದಲಾವಣೆ ಆಗಲ್ಲ. ಶ್ರೀಮಂತರಾಗ್ತಲೇ ಇದ್ದಾರೆ, ಬಡವರಾಗ್ತಲೇ ಇದ್ದಾರೆ. ಮತ್ತೆ ಹೋಗ್ಲಾಡ್ಸೋರು ಯಾರು? ನಾವು ಪ್ರಯತ್ನ ಮಾಡ್ತೀವಿ, ಅದು ಜನರು ಕೂಡ ಅದಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಅದರಿಂದ ಇವತ್ತು ಕಾನ್ಸ್ಟಿಟ್ಯೂಷನ್ ಡೇ, ಅದನ್ನ ಇವತ್ತು ನಾವು ಮತ್ತೆ ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಎಷ್ಟರ ಮಟ್ಟಿಗೆ ಸಮಾಜಮುಖಿಗಳಾಗಿದ್ದೀವಿ, ಸಂವಿಧಾನಕ್ಕೆ ಬದ್ಧರಾಗಿದ್ದೀವಿ, ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿದ್ದೀವಿ, ಸಂವಿಧಾನದ ಧ್ಯೇಯೋದ್ದೇಶಗಳಿಗೆ ಬದ್ಧರಾಗಿದ್ದೀವಿ. ಇದನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು, ಆತ್ಮಾವಲೋಕನ ಮಾಡಬೇಕು. ಇಲ್ಲಿವರೆಗೆ ಬಂದಿದ್ದೀವಿ ನಾವು. ನಾನು ಸಮಾಜಮುಖಿಯಾಗಿದ್ದೀನಾ ಇಲ್ವಾ ಅಂತ ನೋಡ್ಕೋಬೇಕಾಗುತ್ತೆ. ನಾನು ಇಲ್ಲದೆ ಹೋದರೆ ಪ್ರಯೋಜನ ಏನು? ನಾನು ಸಮಾಜದ ಸಮಸ್ಯೆಗಳಿದಾವಲ್ಲ, ಅದಕ್ಕೆ ಸ್ಪಂದಿಸ್ತೀನ ಇಲ್ವಾ? ಅದನ್ನ ಮಾಡ್ಕೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಅಲ್ವಾ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಸಂವಿಧಾನ ಅಕ್ಷರಶಃ ಜಾರಿಯಾಗ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದನ್ನು ಮಾಡಿದ್ರೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಸಮಾನ ಅವಕಾಶಗಳು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ನ್ಯಾಯ,
ಎಲ್ರಿಗೂ ಸಮಾನತೆ, ಎಲ್ರಿಗೂ ಸಮಾನ ಅವಕಾಶ, ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು ಅಂತ ಕನಸು ಕಂಡಿದ್ರು. ಆ ಕನಸನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ನೀವೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ಭಾಳ ಉದ್ದನೆ ಭಾಷಣ ಮಾಡಕ್ಕೆ ಹೋಗಲ್ಲ. ನೀವೆಲ್ಲರೂ ಕೂಡ ಸಂವಿಧಾನ ತಿಳ್ಕೊಳ್ತಕ್ಕಂಥ, ಸಂವಿಧಾನದ ರೀತಿ ನಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.